ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ನಾನು ಕೂಡ ಆರಾಮಿದ್ದೀನಿ. ಬೆಳಗ್ಗೆ 4:55 ಆಗೈತೆ ನೋಡಿ, ವ್ಲಾಗ್ ಚಾಲು ಮಾಡೀನಿ. ಇವಾಗ ಬಟ್ಟೆ ತರಕ್ಕೆ ಹೋಗಕ್ಕೆ ತಯಾರಾಗಿ ಸ್ನೇಹಿತರೆ. ಜಾಕ್ ಆಯಿತು, ಪೂಜೆ ಇದು ದೀಪ ಅದಾವು, ದೇವ್ರ ಸಾಮಾನು ಮಾಡಿದೆ, ಪೂಜೆ ಏನು ಮಾಡಿಲ್ಲ. ಶುಕ್ರವಾರ ಅಲ್ಲ ಇವತ್ತು, ಮತ್ತು ವಾರ ಹಿಡ್ದಾರ, ಹಿಂಗಾಗಿ ಪೂಜೆ ಮಾಡಲಿಲ್ಲ. ಕರೆಂಟ್ ಒಂದಿಲ್ಲ ನೋಡಿ, ಹಂಗೆ ಜಾಕ ಮಾಡಿದೆ. ಬ್ಯಾಟ್ರಿ ಹಚ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕಾಸಕ್ಕೆ ಇಟ್ಟು ಸ್ನೇಹಿತರೆ. ಬಿಸಿನೀರು ಕಾದರೆ ಮಾಡಿ ನೋಡಿ ಸ್ನೇಹಿತರೆ, ನಾನು ಬಿಸಿನೀರು ಕಾಸಕ್ಕೆ ಇಟ್ಟೀನಿ. ಎದ್ದೆ ನೋಡಿ, ಯಾಕಂದ್ರೆ ದನಿ ಫುಲ್ ಚೇಂಜ್ ಆಗಿದೆ. ಒಂದಿಷ್ಟು ಬಿಸಿನೀರು ಕುಡಿದು ಹೋದ್ರಾತು ಅಂತ ಒಳಕ್ಕೆ ಬಂದೆ. ಬರ್ರಾಗನೇ ಕರೆಂಟ್ ಬಂದು ನೋಡಿ, ಅಡುಗೆ ಮನೆಯಾಗ ಬರ್ರಾಗನೇ ಸಿಕ್ಕಾಪಟ್ಟೆ ಕುದಿ, ಸಿಕ್ಕಾಪಟ್ಟೆ ಬಿಸಿಲು. ಇವಾಗ ನೆಸಿನಾಗನೇ ಎಷ್ಟು ಕುದಿ ಐತಿ ಸ್ನೇಹಿತರೆ. ಮತ್ತು ಇನ್ನು ಬಿಸಿಲಾಗ ಚಂತನ ಹೋದ್ರೆ ಎಷ್ಟು ಕುದಿ ಆಗಲ್ಲ, ಎಷ್ಟು ಬಿಸಿಲಿರಲ್ಲ. ಐರನ್ ನೋಡಿ, ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಈಗ. ಹೊಟ್ಟಿ ಪಾಡಿಗೆ ಯಾವ್ದಾರ ಮಾಡಲೇಬೇಕು. ಇನ್ನೊಬ್ರಿಗೆ ಯಪ್ಪ ಅನ್ನೋಕ್ಕಿಂತ ನಾವು ಮಾಡ್ಕೊಂಡು ತಿಂತೀವಿ ಅನ್ನೋ ಛಲ ಬಲ ಇರಬೇಕು ಸ್ನೇಹಿತರೆ. ಅಣ್ಣಗೂ ಫೋನ್ ಹಚ್ಚಿದೆ, ಮತ್ತು ಅಣ್ಣನ ಏನಂದ್ರೆ, ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ, 5:30ಗೆ ಹೋಗಬೇಕು. ನಾನು ಕೂಡ ಜಾಕ ಮಾಡಿ ರೆಡಿಯಾಗಿ ಬರ್ತೀನಿ, ನಿನ್ನ ಬಿಟ್ಟು ಬಂದು ಲೇಬರ್ ಕರ್ಕೊಂಡು ಹೋಗ್ತೀನಿ. ಅಣ್ಣ ಗುಂಡಿ ಕೆಲಸ ಮಾಡ್ತಾನೆ. ಮತ್ತು ಇನ್ನು ನಮ್ದು ವಿಚಾರ ಮಾಡಿ ನಮ್ದು ನೋಡ್ಕೊಂಡ್ವಿ ಅಂದ್ರೆ ಅವ್ರದ್ದು ವಿಚಾರ ಮಾಡಿ ಅವ್ರದ್ದು ನೋಡ್ಬೇಕಲ್ಲ ಸ್ನೇಹಿತರೆ. ಪರಿಸ್ಥಿತಿ ಹೆಂಗೆ ಬರ್ತಂಗೆ ಹಿಂಗೆ ಹೋಗ್ಬೇಕು. ನಾವು ಅಷ್ಟೆಲ್ಲ ಎಲ್ಪ್ ಮಾಡ್ತಾರೆ ಸಾಕು ನಮ್ಗೆ, ಅದೇ ಒಂದು ದೊಡ್ಡ ಹೆಲ್ಪ್ ನೋಡಿ. ಕೊಡೋದು ಬೇಡ, ಇಡೋದು ಬೇಡ ಸ್ನೇಹಿತರೆ. ಒಂದಿಷ್ಟು ಅನುಕೂಲರ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಟೈಮು 5-10 ನಿಮಿಷ ಆಯ್ತು ಬಿಸಿನೀರು ಕುಡಿದೆ, ಆದರೂ ಅಣ್ಣ ಬರಲೇ ಇಲ್ಲ ಸ್ನೇಹಿತರೆ. ಹಿಂಗಾಗಿ ಕಾಯಕತ್ತೀನಿ ನಾನು ಕೂಡ. ಮತ್ತು ಅವನು ಬರಬೇಕಲ್ರಿ, ಜಾಕ ಮಾಡಿ ಎಲ್ಲ ರೆಡಿಯಾಗಿ. ಅವನು ಕೆಲ್ಸಕ್ಕೆ ಹೋಗ್ತಾನೆ. ಅವನು 2ಕ್ಕೆ ಬಂದುಬಿಡ್ತಾರಂತ ಅವ್ರು, ಬಿಸಿಲು ಭಾಳ ಇದ್ದಕ್ಕೆ. ಈ ನಮ್ದು ನಾವು ವಿಚಾರ ಮಾಡಿ ನಮ್ದು ಅರ್ಥ ಮಾಡ್ಕೋಬೇಕೆಲ್ಲ. ಪರಿಸ್ಥಿತಿ ಹೆಂಗಿರ್ತಂತ ಅರ್ಥ ಮಾಡ್ಕೋಬೇಕು. ಅವಾಗ ಕೆಲ್ಸಕ್ಕೆ 10ಕ್ಕೆ ಹೋಗ್ತಿದ್ದ, ಜಲ್ದಿ ಬಂದು ಬಿಟ್ಟು ಬರ್ತಿದ್ದ ಊರಿಗೆ. ಇವಾಗ ಕೆಲ್ಸಕ್ಕೆ ಅವನು ಜಲ್ದಿ ಹೋಗ್ತಾನಲ್ಲ, 5:30ಗೆ ಹೋಗ್ತಾನೆ. ನಾನು ಕೂಡ 5:30 ಬಸ್ ಐತೆ, 5:30 ಅನ್ನೋಕೆ ಹೋಗ್ಬಿಡ್ತೀನಿ ಇನ್ನಂತ ಏನ. ಅನುಕೂಲ ಬಂದಾಗ ಮಾಡ್ಕೊಂಡು ಹೋಗಲೇಬೇಕು. ಶ್ರಾವಣ ಎದ್ದ ನೋಡಿ ಸ್ನೇಹಿತರೆ, ಅವನೊಂದು ಗಿಲಾಮುಟ್ ನೋಡಿ. ನಾ ಮಾತಾಡೋದು ನೋಡಿ, ನಾ ಅಡ್ಡಾಡೋದು ನೋಡಿ ಎದ್ಬಿಟ್ಟಾನ. ಅವ್ವ ಶ್ರಾವಣಿ ಮಲ್ಕೊಂಡಾರ. ಬನ್ನಿ ಸ್ನೇಹಿತರೆ, ಬಿಸಿನೀರೊಂದು ಕುಡಿದ್ಕೇರಿ ಮತ್ತು ಹೊರಗೆ ಹೊಂಟೀನಿ. ಹೊರಗೆ ಬಂದು ನೋಡಿ ಬಿಸಿನೀರು ಕುಡಿಕೆ ಹೊರಕ್ಕೆ ಬಂದು ಇವಾಗ ಏನು ಮಾಡಬೇಕು ಅಂತ ನಾನೇ ವಿಚಾರ ಮಾಡಕತ್ತೀನಿ. ಯಾವ್ದು ಮಾಡಬೇಕು, ಯಾವ್ದು ಬಿಡ್ಬೇಕು, ಪಟ ಯಾವುದೇ ಕೆಲಸ ಇರಲಿ, ಹೋಗೋದಿತ್ತಂದ್ರೆ ಜಲ್ದಿ ಹೋಗ್ಬೇಕು. ಅಂಗಳ ಕಸ ಹುಡಬೇಕು ಅಂತ ನಾ ಮಾಡಿದೆ. ಕತ್ಲೈತೆ, ಅಲ್ಲಿ ನೀರು ಹೊಡಿದು ಬಾಗ್ಲ ತೊಳೆದು. ರಂಗೋಲಿನೂ ಇಲ್ಲ ಸ್ನೇಹಿತರೆ, ರಂಗೋಲಿ ಬೇಕಂದ್ರೆ ಅಂಗಳ ಕಸ ಹುಡುಗಿದ್ರೆ ರಂಗೋಲಿ ಖಾಲಿ ಆಗೈತಿ. ಹಿಂಗಾಗಿ 4ಕ್ಕೆ ಎದ್ದು 5:10 ಎಲ್ಲ ರೆಡಿ ಆಗೀನಿ. ಆದರೆ 5:15 ಆದರೂ ಇನ್ನೂ ಅನ್ನ ಬರಾಕ್ತಿರಲಿಲ್ಲ. ಶ್ರಾವಣ ಎದ್ದ, ಅವ್ನ ಕೂಡ ಒಂದಿಟ್ಟು ಆಟ ಆಡಿದೆ, ನಾವು ಕೂಡ ಆಟ ಆಡಿ. ಮತ್ತೇನು ಮಾಡೋ ಸ್ನೇಹಿತರೆ, ಸುಸ್ತಾಗಿತ್ತು ನನಗೂ ಕೂಡ. ಮತ್ತು ಬಟ್ಟೆ ತರೋದು ಮಾಡೋದು ಸುಸ್ತು. ಸಂಜೆನಾಗೂ ಊಟ ಮಾಡಿಲ್ಲ. 7ಕ್ಕೆ ಒಂದು ರೊಟ್ಟಿ ತಿನ್ನೋ ಸ್ವಲ್ಪ ಅನ್ನ ಸಾರು ತಿಂದೇಕಿ ಹೊಟ್ಟೆಗಾರ ಅಂತೈತೆ. ಆದರೆ ಇವಾಗ ಎಲ್ಲಿ ನಾಷ್ಟ ಇಷ್ಟ ಮಾಡ್ಕೊಂಡು ಕುಂದಿರ್ಲಿ ಅಂತ ಹಾಗೆ ಹೋದ್ರಾತಂತ. ಇವಾಗ ಈ ಮುಂಜಾನೆ ಹೇಳಿದಾಗೂ ಹೋಗಲ್ಲ ನಾಷ್ಟ. ಅವು ಹೋಗ್ಬರ್ಲ ಅಪ್ಪ ಅಂತ ಕೇಳಾಕತ್ತಿದ್ದೆ. ಹೋಯ್ ಬಾ ಮಮ್ಮಿ ನೀನು ಅಂದ. ಹಂಗೆಲ್ಲ ಬೆನ್ನು ಹತ್ತಲ್ಲ ನಾನು. ಅಣ್ಣ ಬಂದು ಹೋಗ್ಬೇಕಂತ ಎಲ್ಲ ಸಜ್ಜು ಮಾಡಿ ಇಟ್ಟಿದ್ದೆ. ಇನ್ನು ಬರೋಣ, ಹೋಗಲೇಬೇಕಂತ. ಅಣ್ಣ ಇಲ್ಲೇ ಮನೆ ಮುಂದೆ ಬಾರಪ್ಪ, ಮತ್ತು ಕತ್ತಲಾಗ ಎಲ್ಲಿ ಬಸ್ ಸ್ಟ್ಯಾಂಡಿಗೆ ಬರಲಿ ಅಂತಂದೆ. ಬರ್ತೀನಿ ತಂಗಿ ಕುಂದೂರು ಅಂತಂದ. ಅವಾಗೂ ಮಾತಾಡ್ಸ್ಕೇರಿ ಹೋದ್ರಾತು. ಬರ್ತೀನವ್ವ, ಅವ್ವನು ಬಂದಿಲ್ಲ ಅಂದೆ. ಇವನು ಸ್ವಲ್ಪ ಆಟ ಆಡ್ಸಕತ್ತಿದ್ದೆ. ಎಷ್ಟೇ ಮಕ್ಕಳು ದೊಡ್ಡ ಆದರೂ ನಮ್ಮ ಮಕ್ಳು ನಮ್ಮ ಸಣ್ಣ ನೋಡಿ, ಅವ್ರು ಎಷ್ಟು ದೊಡ್ಡವರಾದ್ರೂ ಲಗ್ನ ಮಾಡ್ಕೊಂಡು ನಮ್ಮ ಕೂಸುಗಳು ಅವಕ್ಕೆ ಮುದ್ದಾಡಬೇಕು, ಆಟ ಆಡಿಸ್ಬೇಕು ಅನ್ಸುತ್ತೆ. ಇಷ್ಟು ದಿನ ನನ್ನ ಜೀವನದಾಗ ಬರೀ ಅವ್ನು ಆಟ ಆಡ್ಸೋಕ್ಕಾಗಲ್ಲ, ಅವ್ನು ಕರ್ಕೊಳಕ್ಕಾಗಲ್ಲ. ಬಾಳೆ ಬದುಕು ಕೆಲಸ ಅಂದ ಸಾಕಾಗಿ ಸ್ನೇಹಿತರೆ. ಹಿಂಗಾಗಿ ಇವತ್ತು ಒಂದು ಸ್ವಲ್ಪ ಅವ್ನ ಕೂಡ ಆಟ ಆಡಿ ಟೈಮ್ ಸ್ವಲ್ಪ ಅವ್ನ ಕೂಡ ಒಂದು 15 ನಿಮಿಷ ಅವ್ನ ಕೂಡ ಆಟ ಆಡಿ ಮುದ್ದೆ ಬಳಕ ಬಣ್ಣ ಬಂದು ನೋಡಿ. ಮುದ್ದೆ ಬಳಕ ಬರ್ರಾಗ 5:20 ಬಸ್ ತೆಗ್ದಾರಂತ ಸ್ನೇಹಿತರೆ. 5:15ಕ್ಕೆ ಹೋಗೈತಂತದು. ಇನ್ನು 6:15ಕ್ಕೆ ಐತಂದ್ರು. ಇಲ್ಲಿ ಅರ್ಧ ತಾಸು ವೇಟ್ ಮಾಡಬೇಕಾಗಿತ್ತು. ಇಲ್ಲೇ ಬಿಡೋದು ಸ್ನೇಹಿತರೆ, ಇಲ್ಲೇ ಹಿಡ್ದೈತೆ ನನಗೆ. ಯಾಕಂದ್ರೆ ಬಸ್ಸೂ ಸಿಗಲಿಲ್ಲ. ಹೆಂಗೆ ಗೊತ್ತಿಲ್ಲ, ಹೆಂಗೆ ಬರ್ತೀನಿ ಅಂತ ಟೆನ್ಷನ್ ಆಗತ್ತೈತಿ. 6:15 ತನಕ ನಿಂದಿರ್ಬೇಕು. ಇವಾಗ 5:30 ನಿಮಿಷ ಆಗೈತಿ. ಅರ್ಧ ತಾಸು ಪೌನೆ ತಾಸು ನಿಂದಿರ್ಬೇಕು ನೋಡಿ ಸ್ನೇಹಿತರೆ ಮುದ್ದೆದಾಗ. ಏನು ಮಾಡೋಕ್ಕಾಗಲ್ಲ, ನಿಂದಿರಲೇಬೇಕು. ಈ ಬಸ್ ಇಲ್ಲಾಂದ್ರೆ ಏನು ಮಾಡ್ಬೇಕು ಸ್ನೇಹಿತರೆ, ನಿಂದಿರಲೇಬೇಕು ಅಂದ್ಬಿಟ್ಟು ಹೋದ. ಇಲ್ಲೆಲ್ಲ ಹೆಣ್ಮಕ್ಳು ಇದ್ರು ಬಿಡಿ, ಆದ್ರೆ ಅವ್ರು ಕುಂತಿದ್ರು. ಅವ್ರ ಮುಂದೆ ಹೋಗಿ ನಿಂತೆ. ಫೈನಲಾಗಿ ಬಸ್ ಬಂತು ಸ್ನೇಹಿತರೆ. ಬಸ್ನಾಗ ಕುಂತೀನಿ ನೋಡಿ. ಇವಾಗ ಇದು ಹೂವಿನಿಪ್ಪರಿ ದಾಟಿ ಹೊಂಟೀವಿ. ಈಚೆ ಕಡೆ ಒಬ್ರು ಹಾಕೋರು, ಈಚೆ ಕಡೆ ಒಬ್ರು ಹಾಕೋರು ಕುಂತಿದ್ರು. ಸಿಕ್ಕಾಪಟ್ಟೆ ಗಾಳಿ ಸುಸ್ತಾಗೈತೆ. ಅವರೆಲ್ಲ ಒಂದು ಸ್ವಲ್ಪ ಮಲ್ಕೊಂಡು, ನಮ್ಗೆ ಸಿಕ್ಕಾಪಟ್ಟೆ ರೇಸ್ ಇತ್ತು ಬಸ್ಸು. ಬರಾಗ ಇಷ್ಟು ರೇಸ್ ಇದ್ರೆ ಹೆಂಗೆ ಬಟ್ಟೆ ಹಾಕ್ಕೊಂಬರ್ಬೇಕು, ಬಟ್ಟೆ ಗಂಟು ಹೆಂಗೆ ತರಬೇಕಂತ ವಿಚಾರ
ನಡೆದ ತಲೆಯಾಗ ಹಂಗೆ ವಿಚಾರ ಮಾಡ್ಕೋತ ವಿಡಿಯೋ ಮಾಡಾಕತ್ತಿದ್ದೆ. ನೋಡಿ ಎಷ್ಟು ಗದ್ದಲಿದೆ ಅಂತ. ಹೆಂಗಾರ ಈಗ ಒಂಟಿ ಮ್ಯಾಗ ಹೆಂಗಾರ ಮಾಡಿ ತರಲೇಬೇಕು. ಎಷ್ಟೇ ನನ್ನ ಜೀವ ಕಷ್ಟ ಆದ್ರೂ ಆ ಕೆಲಸ ನಾ ತೊಗೊಂಬರ್ತೀನಿ ಅನ್ನೋದು ನನ್ನ ಧೈರ್ಯ ಇದೆ. ತೊಗೊಂಬನ್ನಿ ಬಂದೇ ಬರ್ತೀನಿ. ರೊಕ್ಕ ಹೋದ್ರೂ ಅಲ್ಲಿ ಹೆಂಗಾರ ಅಲ್ಲಿ ಆಟ ಮಾಡ್ಕೊಂಡು ಅಲ್ಲಿ ಆಟ ಆಡ್ಕೊಂಡು ಇಲ್ಲಿ ಆಟ ಆಡ್ಕೊಂಡು ಮನೆ ತಲುಪ್ತೀನಿ ಅನ್ನೋದು ಧೈರ್ಯ ಇದೆ. ಅಲ್ಲೊಂದು ಸ್ವಲ್ಪ ಹೂವಿನಪುರ ದಾಟಿ ಒಂದು ಸ್ವಲ್ಪ ಬಿಜಾಪುರ ದಾಟನ ಜಳಕಿ ಸನಿಯಕ್ಕೆ ಒಂದು ಸ್ವಲ್ಪ ಕಣ್ಣು ಮುಚ್ಚಿದ್ದು ಸ್ನೇಹಿತರೆ, ನಿದ್ದೆ ಬಂತು ಮಲ್ಕೊಂಡ್ಬಿಟ್ಟೀನಿ. ಹಿಂಗಾಗಿ ಅದು ಅವ್ರ ಬಟ್ಟೆ ಊರು ಬರ್ನ ಎಬ್ಸಿದ್ರು, ಅಕ್ಕ ಊರು ಬಂತು ಹೇಳಿ ಅಂತ. ಊರು ಬರ್ನ ಎಬ್ಸನಿದ್ರೆ ನಾ ಹಂಗೆ ಗಂಟು ಬಿಟ್ಟು ಇಳಿದ್ಬಿಟ್ಟಿನಿ. ಮತ್ತು ಹೋಗಿ ವಾಪಸ್ ಹೋಗಿ ಬಸ್ ಹೋಗಿದ್ದಿಲ್ಲ. ನನ್ನ ಪುಣ್ಯಕ್ಕೆ ಹಂಗೆ ಇತ್ತು. ಇವು ಬಟ್ಟೆ ಗಂಟು ಅಲ್ಲೇ ಬಿಟ್ಟು ಮನೆ ತೊಗೊಂಡ್ಕೇರಿ ನಡ್ಕೋತ ಹೊಂಟೀನಿ ರೀ. ಈ ಆಟೋ ತೊಗೊಂಡೋದ್ರೆ ಮತ್ತೆ $100 ಬೇಡ್ತಾರೆ. ಹೊಳ್ಳಿ ಬರಾಗಾರ ನೋಡಿದ್ರೆ ಆತು ಅಂತೇಳಿ ನಡ್ಕೋತ ಹೊಂಟೀನಿ. ಅಂಗಡಿ ದೂರ ಆಗುತ್ತೆ. ಕಾರ್ ತೊಗೊಂಬಂದ್ರೆ ಯಾವಾಗ ಟೆನ್ಷನ್ ಇರಲ್ಲ ಅಂತೇಳಿ ಯಾಕೆ ಇದಕ್ಕೆ ನೋಡಿ ಕೈಯಾಗ ಒಂದು ಕ್ಯಾರಿ ಬ್ಯಾಗ್ ನೀರು ಬಾಟ್ಲಿ ಅದು ತೊಗೊಂಡು ಹೋಗಿದ್ದೆ ಸ್ನೇಹಿತರೆ. ಇವಿಷ್ಟು ತೊಗೊಂಡು ಹೊಂಟೀನಿ. ಏನು ಮಾಡೋದು ನೋಡಿ, ಇವಾಗನೇ ಫುಲ್ ಸುಸ್ತಾಗೀನಿ. ಇಲ್ಲಿ ಬಂದೆ ಸ್ನೇಹಿತರೆ, ನೋಡಿರ್ಬೇಕು ಆಗಾಕಿಲ್ಲ ಇಷ್ಟು ಕಾರು ಇಷ್ಟು ಗಾಡಿ ಬಂದವು ಮಾಲ್ ತೊಗೊಳಕ್ಕೆ. ಮತ್ತು ಮಧ್ಯಾಹ್ನ ಎಷ್ಟು ಗದ್ದಲಾಗುತ್ತಂತ ಅದನ್ನು ತೋರಿಸ್ತೀನಿ ನಿಮ್ಗೆ. ಫೈನಲಾಗಿ ಅಂಗಡಿ ಮುಂದೆ ಬಂದೆ. ಇಲ್ಲ ರಟ್ಟಿನ ಬಾಕ್ಸ್ ಅವು ಆಯಾಕತ್ತಾರ ನೋಡಿ. ಯಾಕಂದ್ರೆ ಅವ್ರು ಮೂರ್ಖ ಸಾಮಾನ್ದವ್ರು ಆಯ್ಕೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ನಾವು ಯೂಸ್ ಇಲ್ಲ ರಟ್ಟಿನ ಬಾಕ್ಸ್ ಇಂತೆಲ್ಲ ಎದಕ್ಕೆ ಬೇಕು ರೀ ಅವ್ರಿಗೆ. ಎಲ್ಲ ಎಷ್ಟು ಮಾಲ್ ಹೊಟ್ಯಾರ ನೋಡಿ. ದೊಡ್ಡ ಅಂಗಡಿ ಅಂತ ಹೇಳ್ಬೋದು. 4 ಅಂತಸ್ತಿನ ಅಂಗಡಿ ಇದೆ. ಅದು ಸಾಲಾರ ಮತ್ತು ಶೆಡ್ ಹೊಡೆದಾರಿ. ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಮಧ್ಯಾಹ್ನ ಊಟ ಇಲ್ಲೇ ಮಾಡ್ಕೊಂಡು ಹೋಗ್ಬೇಕು. ಫೈನಲಾಗಿ ನಾನು ಎಲ್ಲ ಬಟ್ಟೆ ತೊಗೊಂಡು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಯಾಕಂದ್ರೆ ನನಗೆ ವಿಡಿಯೋ ಮಾಡೋದೇ ಆಗಲಿಲ್ಲ. ಹಿರೇಕ್ ಒಬ್ಬೇಕೇರಿ ಬಟ್ಟೆ ಆಯ್ಕೊಂಬಂದು ಇಡಬೇಕು. ಆಯ್ಕೊಂಬಂದು ಬಟ್ಟೆ ಯಾರು ಒಯ್ತಾರೆ ಅಂತ ನೋಡ್ತಿರ್ಬೇಕು. ಇಲ್ಲಿ ನಾವು ಅಲ್ಲಿ ಆಯ್ಕೊಂಬರಕ್ಕೆ ಹೋಗಿ ಇಷ್ಟ ಆಗಿರ್ತವೆ ತಂದು ಒಂದು ಕಡೆ ಇಟ್ರೆ ಅವರು ಒಬ್ರು ಕುಂತ್ರ ಮತ್ತು ನಾ ಅಕ್ಕ ಮಾಮ ಬಂದ್ರೆ ಹೆಲ್ಪ್ ಆಗುತ್ತೆ. ಬರ್ಲಾಕೆಲ್ಲ ಕಷ್ಟಪಟ್ಟು ಇಷ್ಟು ತೊಗೊಂಡು ಹೊಸ ನಮೂನಿ ಡಿಸೈನ್ ಬಂದಿದ್ದು ಕಂಡಪಟ್ಟಿ ತೊಗೊಂಡು ಅವ್ರು ಬಿಲ್ ಮಾಡಿ ಒಂದು ಕ್ಯಾರಿ ಬ್ಯಾಗ್ನೇ ಹಾಕ್ಲಿ ಅಕ್ಕ ಅಂತಂದ್ರೆ ಒಂದು 7-8 4-5 ಕ್ಯಾರಿ ಬ್ಯಾಗ್ ಆತಂದ್ರು. ಬೇಡಪ್ಪ ತಮ್ಮ ಒಂದು ಚೀಲ ಹಾಕು ತಲೆ ಮ್ಯಾಗ ಹೆಂಗಾರ ಒಂದೇ ಗಂಟೆ ಹೆಂಗೆ ಹೊತ್ತೊಂದು ಅಂತಂದೆ. ಅದನ್ನು ಬಿಲ್ ಮಾಡಿಸಿ ಊಟ ಮಾಡ್ಕೇರಿ ಬಂದು ನೋಡಿ ಸ್ನೇಹಿತರೆ. ಊಟನೂ ಆಯಿತು. ಎಷ್ಟು ಗಾಡಿ ಬಂದವು, ಎಷ್ಟು ಬೈಕ್ ಬಂದವು, ಎಷ್ಟು ಮಂದಿ. ನಾ ಆಯ್ತಾರ ಇದಕ್ಕಿಂತ ರಶ್ ಇರುತ್ತೆ ರೀ. ಇದು ಶುಕ್ರವಾರ ಅಲ್ಲ, ಭಾಳ ರಶ್ ಇಲ್ಲ ಅಂತಂದ್ರು ಗದ್ದಲ ಇದೆ. ಆದ್ರೆ ಕಮ್ಮಿ. ಇವಾಗ ಲಗ್ನ ಸೀಸನ್ ಎಲ್ಲ ಸ್ನೇಹಿತರೆ, ಸಿಕ್ಕಾಪಟ್ಟೆ ಗದ್ದಲ ಇರ್ತೈತಿ. ಬಟ್ಟೆನೂ ಸ್ವಲ್ಪ ಕಾಸ್ಟ್ಲಿನೂ ಬೂತ ಇವಾಗ. ಮತ್ತು ಬಟ್ಟೆನೂ ಒಂದೇ ಡಿಸೈನ್ ಒಂದೇ ಇದ್ರಾಗನೇ 3 ಕ್ವಾಲಿಟಿ ಇರ್ತಾವೆ. ಬಟ್ಟೆ ಐಕೋನಷ್ಟು ಜಾನ್ರು ಬೇಕು ಸ್ನೇಹಿತರೆ. ಇಲ್ಲೆಲ್ಲ ಬಟ್ಟೆ ಸುಮಾರು ಬರ್ತಾವಂತ ಅಂತಿರ್ತಾರೆ ಮಂದಿ. ಬಟ್ಟೆ ಚಲೋ 3ನೇ ಕ್ವಾಲಿಟಿ ತಂದ್ರೆ ಚಲೋ ಇರ್ತವೆ. 2ನೇ ಕ್ವಾಲಿಟಿ 1ನೇ ಕ್ವಾಲಿಟಿ ಸುಮಾರು ಇರ್ತಾವೆ. ಒಂದು ಹಪ್ಪಳ ಚೀಲ ತೊಗೊಂಡು ಬಸ್ನಾಗ ಎಲ್ಲಾರ ಟೈಮ್ ಪಾಸಿಗೆ ನಿದ್ದೆ ಬರಾಕತ್ತಿ ಅಂದ್ರೆ ಒಂದೊಂದು ತಿಂದ್ರಾತಂತ ತೊಗೊಂಡೆ. ಆದ್ರೆ ಸ್ನೇಹಿತರೆ ಯಾಕೆ ತೊಗೊಂಡೆ ಅಂದ್ರೆ ಮತ್ತು ಬಸ್ನಾಗ ಇವಾಗ ಗಂಟು ಇರ್ತಾವೆ ಒಂದು ಸ್ವಲ್ಪ. ಮತ್ತು ನಿದ್ದೆ ಇಲ್ಲ ಸ್ವಲ್ಪ ಮತ್ತು ಕಣ್ಣು ಮುಚ್ಚಿಬಿಟ್ಟು ಅಂದ್ರೆ ಯಾರೋ ಒಂದು ಗಂಟು ಕೈ ಹೊಡ್ಕೊಂಡು ನನ್ನ ಲುಕ್ಷ ಅಲ್ಲೇ ಹೋಗುತ್ತಂತ ಒಂದು $10 ಕೊಟ್ಟು ಹಪ್ಪಳ ಪಾಕಿಟ್ ತೊಗೊಂಡು ಗಂಟು ತೊಗೊಂಬರ್ಬೇಕಂತೇಳಿ ಒಳಗೆ ಕೊಂಟಿ ನೋಡಿ ಸ್ನೇಹಿತರೆ. 2 ಗಂಟು ತೊಗೊಂಡು ಮತ್ತೊಂದು 3 ನೀರಿನ ಬಾಟ್ಲಿ ತೊಗೊಂಡಿದ್ದೆ ಸ್ನೇಹಿತರೆ. 2 ನೀರಿನ ಬಾಟ್ಲಿ ಅಲ್ಲೇ ಕೌಂಟ್ರ್ ಒಳಗೆ ಇಟ್ಟಿದ್ದೆ. ಯಾಕಂದ್ರೆ ಒಂದೇ ನೀರಿನ ಬಾಟ್ಲಿ ತೊಗೊಂಡು ಊಟಕ್ಕೆ ಹೋದೆ. ಮತ್ತು ದಾರ್ಯಾಗ ಬೇಕಲ್ಲ ಸ್ನೇಹಿತರೆ, $20ಕ್ಕೆ 3 ನೀರಿನ ಬಾಟ್ಲಿ ಬರ್ತಾವೆ. ಈ ಅಂಗಡಿ ಬಂದ್ರೆ ಯಾರ್ಯಾರು ನೀರಿನ ಬಾಟ್ಲಿ ಇಲ್ಲಿ $20 ಕೊಟ್ಟು 3 ನೀರಿನ ಬಾಟ್ಲಿ ತೊಗೊಂಡಿರಿ, ಇಲ್ಲಿ ಯಾರ್ಯಾರು ಊಟ ಮಾಡೀರಿ ಅನ್ನೋದು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೂಲಕ ತಿಳಿಸ್ಬೋದು. ನನಗೂ ಕೂಡ ಖುಷಿ ಆಗುತ್ತೆ ನೋಡಿ. ಯಾಕಂದ್ರೆ ಇಷ್ಟೆಲ್ಲ ನಾನು ಗೊತ್ತಿದ್ದು ಹೇಳ್ತೀನಿ. ಮತ್ತು $20,000 ಮ್ಯಾಗ ತೊಗೊಂಡ್ರೆ ಬಿಲ್ $20,000 ಮ್ಯಾಗ ನಾವು ಏನಾದರೂ ವ್ಯಾಪಾರ ಮಾಡಿದ್ರೆ ಗಿಫ್ಟ್ ಇರುತ್ತೆ ಸ್ನೇಹಿತರೆ. ಖಂಡಿತ ಗಿಫ್ಟ್ ಇಸ್ಕೋರಿ. ಮತ್ತು ಲಗ್ನದ ಬಟ್ಟೆ ಸಂತೆ ಮಾಡೋರು 70-80 1,80,000 ಆಗಿತ್ತಂತ ಅವ್ರು ಹಂಗೆ ಹೊಂಟಿದ್ರು. ಪಾಪ ಹಿಂಗೆ ಗಿಫ್ಟ್ ಕೊಡ್ತಾರೆ ನೋಡಿ ಅಂದೆ. 3-4 ರಗ್ ಕೊಟ್ರಿ ಅವ್ರಿಗೆ. ಯಾಕಂದ್ರೆ ಭಾಳ ಸಂತೆ ಆಗಿತ್ತಲ್ಲ. 3 ದೊಡ್ಡ ರಗ್ಗು, 3 ಜಮಖಾನ, 3 ಚೌಳಿ ಏನೇನು ಭಾಳ ಕೊಟ್ರಿ ಅವ್ರಿಗೆ. ನಾನು ಕೂಡ ಮತ್ತು ಅಲ್ಲಿಂದ ತೊಗೊಂಡು 2 ಗಂಟು ತೊಗೊಂಡು ಬಂದೆ ಸ್ನೇಹಿತರೆ. ಬರೋಣ ಒಂದಿಟ್ಟು ಆಟೋ ಒಂದು ಸ್ವಲ್ಪ ಮುಂದಕ್ಕೆ ಬಂದು ಬಿದ್ದುಬಿಟ್ಟೆ ನಾನು. ಯಾಕಂದ್ರೆ ಕೈಯಾಗ 2 ಕ್ಯಾರಿ ಬ್ಯಾಗು ಅದೊಂದು ಗಂಟು ವಜ್ಜೆ ಆಗಿಬಿಟ್ಟು ಮತ್ತು ಬೀಳಾನ ಅಲ್ಲೇ ಬಿಟ್ಟು ಕೇರಿ ಹೋಗಿ ಆಟೋ ತೊಗೊಂಡ್ಕೇರಿ ಬಂದೆ ಸ್ನೇಹಿತರೆ. ಆಟೋ ತೊಗೊಂಬಂದು ಮತ್ತು ಅವನಲ್ಲೇ ಬಿಟ್ಟು ಯಾರು ಹೋದಾರ ಹೋಗ್ಲಿ ಬಿಟ್ಟರೆ ಬೀಳಲಿ ಜನ್ಮ ನಡ ಎಷ್ಟು ಜನ್ಮಕ್ಕೆ ಸುಖ, ಜನ್ಮಕ್ಕೆ ನೆಮ್ಮದಿ ಇರ್ಲಿಕ್ಕಂತ ತೊಗೊಂಡು ಏನು ಮಾಡ್ಬೇಕು. ಕಾಲು ಫುಲ್ ನೋವು ಆಗಿಬಿಡ್ತು. ಯಾರು ಹೋಯ್ತಾರೆ ಹೋಗ್ಲಾಕ ಬಿಡಕಡೆ ಅಂತೇಳಿ ಯಾರು ರೊಕ್ಕ ನಮ್ಮ ಬದುಕು ಬಾಳೆ ಅಂತ ನಾವು ಸಾಯಕತ್ತೀನಿ ಅಂತೇಳಿ ಆ 2 ಗಂಟೆ ಅಲ್ಲೇ ಹೋಗಿ ಒಂದು ಕ್ಯಾರಿ ಬ್ಯಾಗ್ ಹೊಡ್ಕೊಂಡು ಹೊರ್ಯಾಕೆ ಮತ್ತು ಗೇಟಿನ ಹೊರಗೆ ಬಂದು ಒಳಗಿರಲ್ಲ ಸ್ನೇಹಿತರೆ, ಒಳಗೆ ಬಿಡಲ್ಲ ಅವ್ರ ಅಂಗಡಿ ಒಳಗೆ. ಆಟೋ ತೊಗೊಂಡ್ಕೇರಿ ಬಂದು ಆಟೋಕ್ಕೆ ಹೊಂಟೆ. ಮತ್ತು $100 ಆದ್ರೆ ಯಾಕೆ ಹೋಗಲ್ಲಕ್ಕಂತೆ $100 ಕೊಟ್ಟರೆ ನಾವು ಒಂದು ಸಲ
ಇಷ್ಟು ಸಲ ಬಟ್ಟೆ ತರಕ್ಕೆ ಬಂದು ಆಟೋ ಕಮ್ಮಿ ಹೋಗಿಲ್ಲ ಹೊತ್ಕೊಂಡು ಹೋಗ್ತಿದ್ದೆ. ಈ ಸಲ ಬಟ್ಟೆ ಭಾಳ ತೊಗೊಂಡೆ ಆಸೆಗೆ. ಜಾತ್ರೆ ಮತ್ತು ಇವಾಗ ಲಗ್ನ ಸೀಸನ್ ಐತೆ, ಬಟ್ಟೆ ಖರ್ಚು ಆಯ್ತವ ಮತ್ತು ಒಳ್ಳೆ ಮಳೆ ಬರೋಕ್ಕಾಗಲ್ಲ ಅಂತ ಕಂಡಪಟ್ಟಿ ಬಟ್ಟೆ ತೊಗೊಂಡೆ. ಹಿಂಗಾಗಿ ಹೊತ್ಕೊಂಡು ಹೋಗೋದು ಕಷ್ಟ ಇದೆ ನೋಡಿ. ಏನು ಮಾಡೋದು, ಯಾರಿಗಪ್ಪ ಅಂದ್ರೆ ಯಾರಿಗೆ ಹುಟ್ಟಿ ಅನ್ನೋ ಮಗ ಅನ್ನೋ ಜೈಮಾನ್ ಸ್ನೇಹಿತರೆ. ಇವಾಗ ಹಿಂಗೆ ಹಾಕ್ಕೊಂಡು ಹೊಂಟೀನಿ ಆಟೋದಾಗ. ಅಲ್ಲಿನಿಂದ ಸೀದಾ ಬರೋಣೇನೆ ಮತ್ತು ಬಿಜಾಪುರ ಬಂದು ನೋಡಿ. ಇವಾಗ ಎಲ್ಲಿ ವಿಡಿಯೋ ಮಾಡ್ದೆ ಅಲ್ಲಿ ಹೋಗಿ ಇಳಿಸಿದ್ರು ಅವರು. ಮತ್ತು ಬಸ್ಸಿಗೆ ಹಾಕ್ಕೊಳ್ಳೋದು, ಬಸ್ ಒಂದು ಸಿಗಲಿಲ್ಲ ಸ್ನೇಹಿತರೆ. ಹೈರಾಣ. ಬಿಜಾಪುರ ಹೊಸ ಬಸ್ ಸ್ಟ್ಯಾಂಡಿಗೆ ಸಿಕ್ತು. ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ 100 ರೂಪಾಯಿ ಅಂತ. 200 ರೂಪಾಯಿ ಗಾಡಿ ಬಾಡಿಗೆನೇ ಹೋತ್ರಿ. ಇನ್ನು ಆ ಕಡೆ ನಮ್ಮ ಊರಿಗೆ ಹೋಗ್ಬೇಕು 200 ರೂಪಾಯಿ. ಮತ್ತು ಅಲ್ಲಿ ಬಸ್ ಇದು ಬಿಜಾಪುರಕ್ಕೆ ಬರೋ ಥರ ಬಸ್ಸಿಗೆ 60 ರೂಪಾಯಿ. ಮತ್ತು ಬಿಜಾಪುರಲಿಂದ ಮುದ್ದೇಬಿಹಾಳಕ್ಕೆ ಬರೋಕ್ಕೆ 60 ರೂಪಾಯಿ, 120 ರೂಪಾಯಿ. ಬಸ್ಸಿಂದು 400 ರೂಪಾಯಿ. ಇದು ಆಟೋ ಬಾಡಿಗೆ 400 ಆಯ್ತು. 220 ರೂಪಾಯಿ ಆಯ್ತು ರೀ. ಮತ್ತು ನಾನು ಇನ್ನೂ ಎಲ್ಲಿ ರೊಕ್ಕ ಖರ್ಚು ಮಾಡಿಲ್ಲ. ಫುಲ್ ಮುದ್ದೇಬಿಹಾಳ ಬಸ್ ಹತ್ತಿರಾಗನೇ ಮಿಕ್ಕೇ ಬಿಡ್ತು. ನನಗೆ ಫುಲ್ಲು ಸುಸ್ತಾದೆ ಸ್ನೇಹಿತರೆ. ನೋಡ್ತಿರ್ಬೇಕು ನನ್ನ ಮಾರು ಹೆಂಗಾಗೈತೆ ಅನ್ನೋದು. ಆದರೆ ಹೆಂಗೆ ಇರಲಿ, ಬಟ್ಟೆ ತೊಗೊಂಡಿವಿ, ಹೋಗಲೇಬೇಕು. ಮತ್ತು ಮುದ್ದೇಬಿಹಾಳಕ್ಕೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಇಲ್ಲಿ ಮುದ್ದೇಬಿಹಾಳಕ್ಕೆ ಬಂದೆ. ಮತ್ತು ಇಲ್ಲಿ ಬಟ್ಟೆ ಗಂಟೆ ಇಲ್ಲೇ ಹೋಗೋಕ್ಕೆ ನೋಡ್ಕೊತ ಹೋಗಿ ಅಲ್ಲಿ ಇಲ್ಲಿನ ಬಸ್ ಸ್ಟ್ಯಾಂಡ್ ಒಳಗೆ ಬರೋಲ್ಲ ಆಟೋ. ಯಾವ ಹೊರಗೆ ಹೋಗಿ ನಾವು ಆಟೋ ತೊಗೊಂಬರ್ಬೇಕು. ಆಟೋ ಮಾಡ್ಕೊಂಡೋದ್ರೆ ಮತ್ತು ಆಟೋ ತೊಗೊಂಬಂದೆ. ವಿಡಿಯೋ ಮಾಡ್ಕೊತಾನೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಇರಲಿ, ನಿಮ್ಗೂ ಶೇರ್ ಆಗುತ್ತೆ. ಹೆಂಗೆ ಬಂದ್ಲು ಅಕ್ಕ ಹೆಂಗಿಲ್ಲ ಅಂತ ನೀವು ಸ್ವಲ್ಪ ನೋಡಲಿ ಅಂತ ಆಟೋ ಮಾಡ್ಕೊಂಬಂದು ನಮ್ಮ ಊರಿಗೆ ಹೊಂಟು ನೋಡಿ. ಈ ಆಟೋ ಹತ್ತಿದ್ನಲ್ಲ ಸ್ನೇಹಿತರೆ, ಇನ್ನು ಹೋಗಿ ಮನೆ ಮುಂದೆ ನಿಲ್ಲಿಸುತ್ತಾರೆ. ಇನ್ನು ಮುಗೀತು, ಫೈನಲಾಗಿ ಮನೆ ಮುಟ್ಟಿದಂಗೆ ಆಯ್ತು ನೋಡಿ. ಮತ್ತು ಎತ್ತಿ ಹಾಕಿದೆ. ಅವರು ಕೂಡ ಅನ್ನೋರು ಎತ್ತಲಿಲ್ಲ. ನಾನೇ ಮತ್ತು ಸ್ವಲ್ಪ ಹಾಕೊಂಡು ಇಲ್ಲಿ ಮುದ್ದೇಬಿಹಾಳ ಬಸ್ ಸ್ಟ್ಯಾಂಡ್ ಹಾಕತ್ತೀವಿ ಸ್ನೇಹಿತರೆ. ಮತ್ತು ನಾನು ನಿಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ ಆದಷ್ಟು. ನೋಡಿ ಸ್ನೇಹಿತರೆ, ಇಲ್ಲಿ ಮನೆ ಮುಂದೆ ಬಂದೆ. ಬರಾಗ ಊರಾಗ ಕರೆಂಟ್ ಇದ್ದಿಲ್ಲ. ಅವರಲ್ಲೇ ಹೊರಗೆ ಇಳ್ಕೊಂಡೆ. ಯಾಕಂದ್ರೆ ಅವ್ರು ಹಂಗೆ ಇಳ್ಕೊಂಡೆ, ಆಟೋ ಇಳಿಲಿಲ್ಲ. ನಾನೇ ಇಳಿಸ್ಕೊಂಡೆ. ಅವ್ರು ಏನು ರೀ ಆಟೋದವ್ರಿಗೆ ರೊಕ್ಕ ಕೊಟ್ಟರೆ ಸಾಕು, ಅವ್ರ ಮನೆ ಮುಟ್ಟಿಸಿ ಹೋಗ್ಬಿಡ್ತಾರೆ. ಆಟೋ ಓಡಿಸ್ಕೊಂಡು ಅಣ್ಣ ಹೊಂಟು ನೋಡಿ. ನಾನೇ ಇಳ್ಕೊಂಡೆ. ಇಳುವಂತ ನಿಲ್ರಿ, ಯಾಕಂದ್ರೆ ಇನ್ನೊಬ್ರಿಗೆ ಭಾರ ಹಾಕೋ ಚಲೋ ಅಲ್ಲ. ನಮ್ಗೆ ಎಷ್ಟು ನೀಗುತ್ತೆ ಅಷ್ಟು ಮಾಡ್ಕೋಬೇಕು ಅನ್ನೋಕೆ ನಾನು ಇನ್ನು ಇಲ್ಲೇ ಇಟ್ಟು ನೋಡಿ ಸ್ನೇಹಿತರೆ. ಇಲ್ಲಿ ಇಟ್ಟರು ಬೇಸಲ್ಲ ಅಂತೇಳಿ ಒಳಗೆ ಹಂಗೆ ಬಂದೆ. ಒಳಗೆ ಬರ್ಬೇಕು ಇಟ್ಟಿಕೆರ ಅಂತ ಬರಾಕತ್ತಿದ್ದೆ. ಒಳಕ್ಕೆ ಹೋದ್ರಾತಪ್ಪ, ಮತ್ತು ಇಲ್ಲೇ ಇಟ್ರು ಕಾಲಾಗತ್ತವು. ನಾನು ಬಿಟ್ರೆ ಮಾಡೋರು ಯಾರಾದ್ರೂ ಸ್ನೇಹಿತರೆ, ನಾನೇ ಮಾಡ್ಕೊಳ್ಳೇಬೇಕು. ಯಾವಾಗಾದರೂ ಯಾರಾದರೂ ಬರ್ತಿದ್ರು ಕತ್ತಲ್ದಾಗ, ಯಾರನ್ನು ಕರಲಿ ಬಿಡು ಅಂತೇಳಿ ಇಟ್ಕೇರಿ ಬಿಡು, ಆಮೇಲೆ ನೋಡಿದ್ರೆ ಅದನ್ನ ಒಳಗೆ ಬಂದೆ. ಮತ್ತಿಲ್ಲ ಆಮೇಲೆ ಅಂದ್ರೆ ಹಂಗೆ ಹೋಗುತ್ತಾ ಅಂತೇಳಿ ಆಮೇಲೆ ನಾಳೆಗೆ ಅಂದ್ರೆ ಅದು ಮನೆ ಹಾಳಾಗಿ ಸ್ನೇಹಿತರೆ. ನಾಳೆಗೆ ಅಂದ್ರೆ ಮನೆ ಹಾಳು ಅಂತೀವಿ ಶಾಸ್ತ್ರ ಮಾಡ್ಯಾರ. ಎಷ್ಟೇ ಕಷ್ಟ ಅಲ್ಲಿ, ಕಷ್ಟದಾಗ ಅಷ್ಟು ಸುಸ್ತು ಅಂತೇಳಿ ಅದನ್ನು ಗಂಟು ಎತ್ಕೋತಾ ಬಂದು ನೋಡಿ. ಪಡ್ಸಾಲಿಗೆ ಹೋಗೋದು ಅಂದ್ರೆ ಈ ಕಡೆ ಸರಿ ಜಗ್ ತೊಗೊಳಕ್ಕೆ ಬರುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ಇದನ್ನೆಲ್ಲ ಬಸ್ಸಿಗೆ ಆಟೋಕ್ಕೆ ಹಾಕ್ಕೊಂಡು ಬಸ್ ಸ್ಟ್ಯಾಂಡಿಗೆ ಇಳಿದು ಬಸ್ಸಿಗೆ ಹಾಕ್ಕೊಂಡು ಇಷ್ಟು ಹೈರಾಣ ಆಗಿದೆ ಸ್ನೇಹಿತರೆ. ಜನ್ಮ ಯಾಕಪ್ಪ ನನ್ನ ಮಗ ನೋಡಿ ಅಡ್ರೆಸ್ ನಮ್ಮ ಮಮ್ಮಿ ಕಷ್ಟಪಡ್ತಾ ಅಂತ ಜಕ್ಕೊಳಕ್ಕೆ ಬಂತು. ಅದಕ್ಕೆ ನೀಗಲ್ಲ ಸ್ನೇಹಿತರೆ, ಏನು ಮಾಡಬೇಕು. ಶ್ರವಣ್ ಕುಮಾರ್ ಒಂದು 10-15 ವರ್ಷ ಆದ್ನಂದ್ರೆ ಮತ್ತೆಲ್ಲ ಅನುಕೂಲ ಐತಿ. ಫುಲ್ ಸುಸ್ತದ ಅಲ್ಲೇ ಕುಂತ್ಕೇರಿ ಮತ್ತು ಬಂದು ನೈಟಿ ಕಳೆದು ಮತ್ತು ಮಾರಿಗೆ ತಕ್ಕೊಂಡು ಫ್ರೆಶಪ್ ಆಗಿ ಬಟ್ಟೆಗೆ ಚಪಾತಿ ಹಿಟ್ಟು ನಾದಕತ್ತೀನಿ. ಬಟ್ಟೆ ಅದೇ ಟೆನ್ಷನ್ ಆಗಿತ್ತು. ಫ್ರೆಶಪ್ ಅಂತೇಳಿ ಇಂಗ್ಲೀಷ್ ಮಾತಾಡಿದೆ ಸ್ನೇಹಿತರೆ. ಏನೋ ಬಂದು ಪದ ಮಾತಾಡ್ತೀನಿ, ಇಂಗ್ಲೀಷ್ ಬರಲ್ಲ. ಶೇಂಗಾ ಹೊಡ್ಯಾಕತ್ತಾಳ. ಅವ ವಿಡಿಯೋ ಮಾಡಿ ತೊಗೊಳಕ್ಕೆ ಕ್ಲಿಪ್ಪಿಂಗ್ ತೊಗೊಳಕತ್ತೀನಿ ಅಂದ್ರೆ ಸರಿಗ ಹಚ್ಕೊಂಡು ಇಂಕಿ ಮಂದಿ ಹಂಗೆ ಅಲ್ಲ. ಇಂಕಿಂದು ಮಂದಿ ಹಂಗೆ ಶ್ರವಣ್ ಕುಮಾರ್ ಆಸೆ ಅಲ್ಲ. ಇವಾಗ ಹಿಟ್ಟು ಸ್ನೇಹಿತರೆ, ಶೇಂಗಾ ಹುರ್ಕೋಬೇಕಂತ ಚುಡ್ಕಾಡಕತ್ತಿದೆ. ಅವ್ರು ಒಲಿ ಬಣ್ಣ ಎಂತ ಹಚ್ಚಾರ ನೋಡಿ ಸ್ನೇಹಿತರೆ. ಒಲಿ ಇಂಥ ಬಣ್ಣ ಹಚ್ಚದ ಹಾಕತ್ತಿತ್ತು. ನಾಳೆ ಯಾವ ಕಲರ್ ಬೇರೆ ಕಲರ್ ಹಚ್ಕೋಬೇಕು. ಇವಾಗ ಹಚ್ಕೊಂಡು ಪರಿಸ್ಥಿತಿ ಅದು ಇಲ್ಲ. ಅದು ಗ್ಯಾಸು ಗಡ್ಡೆ ಬಂದ್ ಮಾಡಿಬಿಟ್ಟಾರ್ರಿ ಅವ್ವ. ಹಿಂಗಾಗಿ ಒಲಿ ಹಚ್ಕೊಂಡು ಒಲಿ ಮ್ಯಾಗ ಅವಲಕ್ಕಿ ಮಾಡ್ಯ, ಒಲಿ ಮ್ಯಾಗ ಅನ್ನ ಮಾಡಿಟ್ಟಾಳ. ಶ್ರಾವಣ ಮುಕ್ಕೋತೀನಿ ಅಂತ ಆಸೆ ಹಸ್ಕೊಂಡ ಆ ಊಟ ಬೆಳೆ ಶೇಂಗಾ ಅವ್ರ ಅಮ್ಮ ಕೊಡಿ ತಿನ್ಕೋತದ ನೋಡಿ. ಯಾವ ಥರ ರಾವಾಗೈತೆ ಸ್ನೇಹಿತರೆ. ನಮ್ಮ ಕಲರ್ನಾಗ ಹಚ್ಬೇಕು. ಗುಂಡಿಗೆ ನೀರು ಕಾಸಿಟ್ಟಾಳವ. ಅವಾಗ ಎಷ್ಟಾಗುತ್ತೆ ಅಷ್ಟು ಮಾಡ್ಯಾಡ್ರಿ ಪಾಪ. ಶ್ರಾವಣ್ ಕುಮಾರ್ ಸಿಕ್ಕಾಪಟ್ಟೆ ಜೀವ ತಿಂತಾನ. ಅವ್ನು ಕರ್ಕೊಂಡ್ರೆ ಒಂದು ದೊಡ್ಡ ಸಾಕಪ್ಪ ಅನ್ಸ್ಬಿಟ್ಟತ್ ನಮ್ಗೆ. ಅವ್ನು ಕರ್ಕೊಂಡು ಒಂದು ಪಡಿ ಸೇರ್ಕೆ ಊರಿದ್ದು ತೊಗರಿ ಬ್ಯಾಳಿ ಮಾಡಿಸಿದ್ಲು ಮನೆ. ಅವನ್ನೆಲ್ಲ ಆಸ್ಮಾನ್ ಇಟ್ಟಾಳ. ಮತ್ತು ಏನು ಮಾಡಂದ್ರಿ, ಅದು ವಯಸ್ಸು
ನಮ್ಮ ಸಾಲ ಮಗಳು ಯಾವಾಗಂತ ಮಾಡ್ತೈತಿ ಯಾವಾಗಂತಿಲ್ಲ ಕಳ್ರಿ ಮಗಳು ಯಾವಾಗಂತ ಮಾಡ್ತಾ ಅಂತೇಳಿ ತಾಯಿ ಮಾಡ್ತಾಳ್ರಿ. ಈಗ ಇನ್ನೊಬ್ರಾದ್ರೆ ಯಾರು ಮಾಡಲ್ಲ ಸ್ನೇಹಿತರೆ. ಫೈನಲ್ ಆಗಿ ಸಾಂಬಾರು ಮಾಡಿ ಚಪಾತಿ ಲಡ್ಸಾಕತ್ತೀನಿ ನೋಡಿ. ಚಪಾತಿ ಒಂದು ಮಾಡಿ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ನಾನೇ ಮತ್ತೆ ಅವಾಗ ಎಲ್ಲಿ ಮಾಡ್ತೇನೆ ಬಿಡು ಚಂತನ ಹುಡುಗರುಗಳು ಅಂತೇಳಿ ಬಂದು ಶೇಂಗಾ ಸಾಂಬಾರು ಚಪಾತಿ ಮಾಡಿದೆ. ಇಷ್ಟಂತ ಮಾಡ್ತಾಳ್ರಿ. ನಾವು ನಮ್ಮ ಸಾಲ ಬಡ್ದಿರ್ತಾಳೆ ಅಕ್ಕಿಗೆ ಏನಾದ್ರೆ ನಮ್ಗೆ ಕಷ್ಟಕ್ಕೆ ಸುಮ್ಮನೆ ಶೇಂಗಾ ಹೊಡಿಯುವ ಶೇಂಗಾನೆಲ್ಲ ಮನ್ಯಾಗ ಅಂದು ಶೇಂಗಾ ಹೊಡಿಯಾಕತ್ತಾಳ. ಸ್ನೇಹಿತರೆ ಊಟನೂ ಆಯಿತು. ಫುಲ್ಲು ನಿದ್ದೆ ಬರಾಕತ್ತೈತೆ. ಬಸ್ನೇ ಮಾತ್ರ ಹೋಗಾಗೂ ಸ್ವಲ್ಪ ಜಳಕಿ ಬಂತು. ಜಳಕಿ ತಕ್ಕ ಹೋಗಿ ಮಲ್ಕೊಂಡ್ಬಿಟ್ಟೆ. ಮಲ್ಕೊಂಡೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಕೇಳಿ ಗಂಟು ಅಲ್ಲೇ ಬಿಟ್ಟು ನಿದ್ದೆಗಾರ ಹಂಗೆ ಇಳಿದು ಬಂದ್ಬಿಟ್ಟು ಮತ್ತು ಆಟೋ ಇಟ್ಟು ಹೋಗಿದ್ದೆ. ಮತ್ತು ಗಂಟು ತೊಗೊಂಡು ಬಂದೆ ಸ್ನೇಹಿತರೆ. ನಿದ್ದೆ ಭಾಳ ಪ್ರಾಬ್ಲಮ್ ನೋಡಿ. ಏನಿಲ್ಲ ಮಾಡಲೇಬೇಕು ಸ್ನೇಹಿತರೆ. ಎಷ್ಟು ಕಷ್ಟ ಆಯಿತು. ಬಂದು ಫುಲ್ಲು ಸುಸ್ತಾಗಿಬಿಡ್ತು. ಅಲ್ಲೇ ಕುಂತ್ಬಿಟ್ಟು ನೋಡಿ. ಕುಂತು ಯಾವತ್ತಿನ ಕುಂತು ಮತ್ತು ಅಲ್ಲೇ ಕುಂತ ಹಿಟ್ಟು ನಾದಿದ್ದೆ, ಗೋಧಿ ಹಿಟ್ಟು ನಾದಿಟ್ಟು ಮತ್ತು ಅಲ್ಲಿ ತಂದು ಮಿಜ್ಜಾಕತ್ತಿದ್ನಿ ಅವಾಗ ಅದು ಚಪಾತಿ ಮಾಡಾಗ. ಮತ್ತು ಆ ಶೇಂಗಾ ಸಾಂಬಾರು ಅನ್ನ ಮಾಡಿದ್ಲ ಒಲೆ ಮ್ಯಾಗ. ಅದು ಗ್ಯಾಸ್ ಕಡೆ ಬಂದ್ ಮಾಡ್ಕೆ ಅಕ್ಕಿ ಒಲೆ ಹಚ್ಚಿ ಅದು ಅಡುಗೆ ಮಾಡ್ಯಾಳ್ರಿ. ಏನು ಮಾಡ್ಬೇಕು ನೋಡಿ. ಒಂದಿನ ಇರ್ಲಿಕ್ಕೆ ಮನ್ಯಾಗ ಇಷ್ಟು ಸಮಸ್ಯೆ ಐತೆ. ಇನ್ನೂ ಸಾಮಾನು ಇಲ್ಲಿದಲ್ಲೇ ಸ್ನೇಹಿತರೆ. ಬಾಕಿ ಮನೆ ಎಲ್ಲ ಸಾಮಾನು ಸೆಟ್ಟಿಂಗ್ ಮಾಡ್ಕೋಬೇಕು ನಾನು. ಅವು ಅದಾವ ಟೇಟ್ ಕಟ್ ಮಾಡ್ಯಾವ. ಹುಡ್ರು ಒಂದು ಜೀವ ತಿಂತಾವೆ ಸ್ನೇಹಿತರೆ. ಏನು ಮಾಡ್ತಾಳೆ ಅಕ್ಕಿಯಾರ. ಬನ್ನಿ ಸ್ನೇಹಿತರೆ. ನಿದ್ದೆ ಫುಲ್ ಬಂದೈತಿ ಇವಾಗ. ಮತ್ತು ಎಲ್ಲ ಗಂಟು ನೋಡಿ ಎಷ್ಟು ದೊಡ್ಡದೈತೆ ಅದು ಗಂಟು. ಅಂಥ ಗಂಟು ತೊಗೊಂಡು ಕೈಯಾಗ ಅದೊಂದು ಗಂಟು ಇನ್ನೊಂದು ಕಚ್ಚಿಲಾಗಿತ್ತು ರೀ. ಅದೊಂದು ಜಮ್ಕಂಡು ಅದೊಂದು ಗಂಟು ಇದೊಂದು ಗಂಟು ಇನ್ನೊಂದು ಇಂಥ ಗಂಟು ಇತ್ತು. ಅದ್ರಾಗ ಹಾಕಿ ಕಟ್ಟಿಲ್ಲ. ಅದು ನೀರಿನ ಬಾಟ್ಲಿ ಇಂಥವು 20 ರೂಪಾಯಿಗೆ ನೀರಿನ ಬಾಟ್ಲಿ ಕೊಡ್ತಾರೆ ಬಟ್ಟೆ ಅಂಗಡಿಯಾಗ ಕುಡಿಯೋಕೆ. ನೀರಿನ ಬಾಟ್ಲಿ 20 ರೂಪಾಯಿ ಕೊಟ್ಟು ಮೂರು ನೀರಿನ ಬಾಟ್ಲಿ ತೊಗೊಂಡಿದ್ದೆ. ಊರಿಗೆ ಬರ್ತಾರೆ ಅದು ಸ್ನೇಹಿತರೆ. ಮತ್ತು ಇವು ಅಂಗಡಿಯಾಗ ತೊಗೊಂಡು 20 ರೂಪಾಯಿಗೆ ಒಂದದಾವು. ಅವು ತೊಗೊಂಡು ಅಂಗಡಿ ಬಿಟ್ಟು ತೊಗೊಂಡು ಹೊರ್ಯಾಕೆ ಬಂದು ಸ್ನೇಹಿತರೆ. ಅವು ಕೈಯಾಗ 2 ಚೀಲ ತಲೆ ಮ್ಯಾಗ ತೆಳಗೆ ನೋಡೋಕೆ ಬರೋಲ್ರಿ. ಅವು ವಜ್ಜೆ ಸ್ನೇಹಿತರೆ. ಅಷ್ಟೊಂದು ಬಟ್ಟೆ ಅದಾವು. ಸಿಕ್ಕಾಪಟ್ಟೆ ಬಟ್ಟೆ ಅದಾವ. ವಜ್ಜೈತೆ. ತೊಗೊಂಡು ತಲೆನ ದಿಮ್ ಅನ್ನಕತ್ತೈತೆ ನೋಡಿ. ಈಟು ಸ್ವಲ್ಪ ದೂರ ಹೋಗಿಬಿಡಿ. ಒಂದು ಅರ್ಧ ಅಂಗಡಿ ಹೊರಗೆ ಬರ್ಬೇಕಂದ್ರೆ ಭಾಳ ದೂರ ಆಗುತ್ತೆ. ಒಳಗೆ ಅಂಗಡಿ ದೊಡ್ಡದೈತೆ. ಮತ್ತು ಹೊರಗೂ ಕಾಂಪೌಂಡು ಅಟ್ಟೆ ದೊಡ್ಡದೈತೆ ಸ್ನೇಹಿತರೆ ಅದು ಅಂಗಡಿ. ಮತ್ತು ಬಾಹುಬಲಿ ಮುತ್ತಿನಂಗೆ ನೋಡ್ಯೋದು ಅದು. ಮತ್ತು ಇದು ಸ್ನೇಹಿತರೆ ಹೊರಗೆ ಬಂದ್ರೆ ಆಟೋ ಸಿಗ್ತಾರೆ. ಗೇಟಿಗೆ ಬಂದ್ರೆ ಗಂಟು ಇಟ್ಟು ಹೋದ್ರೆ ಏನಾಗ್ತಾರೆ. ಆಟೋ ತಕ್ಕ ಹೋಗಿ ಹಾಕೊಂಡು ಹೊರಗೆ ಹೋದ್ರಂತದ್ದು ಬಂದೆ. ಅವರಿದ್ರ ಅದನ್ನ ತರೋದು ಆಗಲಿಲ್ಲ. ತೊಗೊಂಬರೋದಾಗಲಿ ಸ್ನೇಹಿತರೆ. ಬಿದ್ದುಬಿಟ್ಟು ಹಾಕ್ಕೊಂಡು ಆ ಬಟ್ಟೆ ಗಂಟು ಹಾಕ್ಕೊಂಡು ಬಿದ್ದುಬಿಟ್ಟೆ. ಕಾಲು ಬ್ಯಾನಾಗಿ ಸ್ನೇಹಿತರೆ. ಇನ್ನೊಂದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ನೋಡಿ. ಮತ್ತು ಅದ್ರಾಗನೇ ಕಾಲು ನೋವು ಅಂತ ಕುಂತ್ರೆ ನಡೆಯಲ್ಲ ನೋಡಿ. ಇಷ್ಟು ಮಾಲ್ ತೊಗೊಂಡಿನಿ ಎಲ್ಲಿ ಏನು ಮಾಡ್ಬೇಕು ರೀ. ಮತ್ತು ಅಲ್ಲೇ ಬಟ್ಟೆ ಗಂಟು ಎಲ್ಲಿ ಬಿದ್ದನೆ ಅಲ್ಲೇ ಗಂಟು ಹೋಗೋದು. ಇಟ್ಟು ಒಂದು ಕ್ಯಾರಿ ಬ್ಯಾಗ್ ನೀರಿನ ಬಾಟ್ಲಿ ಅದು ಜಮ್ಕನ್ ತೊಂಬೋಗ. ಆ ಜಮ್ಕನ ನೀರಿನ ಬಾಟ್ಲಿ ತೊಗೊಂಡು ಕೈ ಹೊಡ್ಕೊಂಡು ಪರ್ಸ್ ಫೋನು ಕೈ ಹೊಡ್ಕೊಂಡು ಆಟೋದವ್ರ ತಕ್ಕ ಬಂದೆ. ಮತ್ತು ಆಟೋ ಮುಗಿಸ್ಕೊಂಡು ಹೋದೆ. ನಾ ಆಟೋ ಆಟೋಕ್ಕೆ ಹೋಗ್ಬೇಕಾದ್ರೆ ವಜ್ಜಿತ್ತಲ್ಲ ಆಟೋಕ್ಕೆ. ನಾನು ಯಾವೊಂದ್ಸಲ ಆಟೋಕ್ಕೆ ಹೋಗಿಲ್ಲ. ಈ ಜಮ್ಕನ್ ನೋಡಿ ಒಂದು ಕ್ಯಾರಿ ಬ್ಯಾಗ್ ಹಾಕಿ ಕೊಟ್ಟಾರ. ಮತ್ತು ಸ್ನೇಹಿತರೆ ಇದು ಅಷ್ಟು ಎಲ್ಲ ತೊಗೊಂಡು ಬಂದು ಮತ್ತು ಆಟೋ ತೊಗೊಂಡು ಹೋಗಿ 100 ರೂಪಾಯಿ ತೊಗೊಂಡ್ರಿ ಆಟೋಕ್ಕೆ. ಮತ್ತೆಲ್ಲ ಆಟೋ ಎಲ್ಲ ತೊಗೊಂಡು ಹೈರಾಣ ಆಯ್ತು. ಹೊಡ್ಯೋದಾಗ ಎಲ್ಲನೂ ಬರೀ ಅಲ್ಲಿ ಬರೀ ರೊಕ್ಕ ಖರ್ಚು ಭಾಳ ಅದು ಈ ಸಲ. ಬಸ್ ಸಿಗ್ಲಾರ್ಕ ಹೈರಾಣ ಮಟ್ಟಾಗೈತೆ. ಮತ್ತು ಬಂದು ಮತ್ತು ಈ ಕಡೆ ಮುದ್ದೇಬೇಳೆ ಅಂತ ಹಳ್ಳಿಗರಿಗೆ ಆಟೋ ಮುಗಿಸ್ಕೊಂಬಂದೆ. ಅದನ್ನು ತೋರ್ಸೀನಿ. ಅಲ್ಲಿ ಬಟ್ಟೆ ಗಂಟು ಇಟ್ಟಿನಿ. ಹಿಂದಿನ ನೋಡೋದು ಆಟೋದವ್ರ ತಕ್ಕ ಹೋಗೋದು. ಹಿಂದಿನ ನೋಡೋದು ಆಟೋದವ್ರ ತಕ್ಕ ಹೋಗೋದು. ಮತ್ತು ಅವ್ರನ್ನ ಕರ್ಕೊಂಬಂದಕ್ಕೆ ಆಟೋ ಮುಂದೆ ಬಂತು. ನಾ ಹಿಂದೆ ಬಂದೆ. ಮತ್ತು ಯಾರೋ ಒಂದು ಕೈಯಾಗ ಆ ಗಂಟು ಸಣ್ಣ ಗಂಟು ಐತೆ ಹುಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಲುಕ್ಷನಲ್ಲಿ ಐತಿ. 5,000 ರೂಪಾಯಿ ಮಾಲ ಐತೆ ಸಣ್ಣ ಗಂಟಿನಾಗ. ಇದು 25,000 ಐತಿ. 30,000 ರೂಪಾಯಿ ಮಾಲ ಐತಿ ಸ್ನೇಹಿತರೆ. 30,000 ರೂಪಾಯಿ ಮಾಲ ತೊಗೊಂಬರ್ಬೇಕು. ಹೆಂಗಾಗಲ್ಲ ಹೇಳಿ ಮನ್ಯಾಗ. ಮತ್ತು ಕಷ್ಟಪಡಲೇಬೇಕು ರೀ. ಇವಾಗ ಕಾರ್ ಒಯ್ತು ಬಿಡ್ರಿ. ಮಾಮಾರು ಕಾರ್ ಐತಿ ಒಯ್ದು ಬರ್ತಿತ್ತು. ಮತ್ತು 4,000-5,000 ರೂಪಾಯಿ ಬೇಕು ರೀ. ಎಣ್ಣೆ ಮತ್ತು ಟೋಲು ಅದರಿಂದ ಖರ್ಚು ಇದ್ದೇ ಇರುತ್ತೆ ಸ್ನೇಹಿತರೆ. ಮತ್ತು ಇದು ಒಂದು 700-800 ರೂಪಾಯಿ ನಾ ಬಂದು ಮನೆಗೆ ಹತ್ತಿದೆ. ಅದು 4,000 ರೂಪಾಯಿ. 3,000 ರೂಪಾಯಿ ಬೇಕು. 4,000-5,000 3,000 ಬೇಕು ರೀ. ಎಣ್ಣೆಗೆ ಬೇಕು 3,000. ಮತ್ತು ಟೋನು ನಾಷ್ಟ ಖರ್ಚು ಎಷ್ಟಾಗುತ್ತೆ ಅದು ಅಲ್ಲೇ ಆಗುತ್ತೆ. ನಾ ಬಿಜಾಪುರಾಗನೇ ಒಂದು ಉಪ್ಪಿಟ್ಟು ತೊಗೊಂಡು ತಿಂದೇಕಿ ಭಾಳ ಮಧ್ಯಾಹ್ನ ಅನ್ನ ಸಾಂಬಾರು ಇರ್ತಾರೆ. ಊಟ ಮಾಡ್ಕೊಂಡು ಇಲ್ಲಿ ಮನೆಗೆ ಬಂದು ಅವು ಸೋಡಾ ಪುಡಿ ಹಾಕಿರ್ತಾರೆ. ಊಟ ಹೋಗಲ್ಲ ಸ್ನೇಹಿತರಲ್ಲಿ. ಅಷ್ಟು ಮಂದಿ ಬಂದರೆ ಊಟ ಕೊಡೋದು ಹೇಳ್ರಿ. ಅವ್ರು ಕೊಡ್ತಾರೆ. ಮನೆ ಬಂದು
ಚಪಾತಿ ಶೇಂಗಾ ಸಾಂಬಾರು ಊಟ ಮಾಡಿ ಇವಾಗ ಕುಂತೀನಿ. ಫುಲ್ ಸುಸ್ತಾಗಿ ನಿದ್ದೆ ಬರಾಕತ್ತೈತಿ. ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಮನೆ ಎಲ್ಲ ಸೂಪರ್ ಆಗೈತಿ, ಎಷ್ಟು ಕಷ್ಟಪಡ್ತೀರಿ ಅಂತಂದ್ರಿ. ಕಷ್ಟಪಡಲೇಬೇಕ್ರಿ. ಮತ್ತು ಅದು ಎಲ್ಲ ಅಷ್ಟೆಲ್ಲ ಮಾಡಿ ಮತ್ತು ಬಟ್ಟೆ ತರಕ್ಕೆ ಹೋದ್ ನೋಡಿ ಸ್ನೇಹಿತರೆ. ಏನು ಮಾಡೋದು, ಮತ್ತು ಅದನ್ನು ಏನು ಹೋದೆ 1 ಗಂಟೆಗೆ ಮುಕ್ಕೊಂಡಿನಿ, 4 ಗಂಟೆಗೆ ಎದ್ದೀನಿ. ಅವೆಲ್ಲ ಕಷ್ಟಪಟ್ಟಿದ್ದೆ ಮುಗಿಯಲ್ಲ ಸ್ನೇಹಿತರೆ. ಆದರೆಲ್ಲ ವಿಡಿಯೋದಾಗ ನೋಡಿರ್ತೀರಿ ನೀವು. ಸ್ವಲ್ಪ ಕಷ್ಟ ಹೇಳ್ತೀನಿ ನಾನು ಕೂಡ. ಇವಾಗ ಕಷ್ಟ ಅಂದ್ರೆ ಮನ್ಯಾಗ ಕುಂತ್ರು ಮುಗಿಯಲ್ಲ ಸ್ನೇಹಿತರೆ. ಇವಾಗ ಅವ್ವದ್ಲು ಮಕ್ಳು ಮುಂದಿದ್ಲು ಚಿಂಕ್ರಲ್ಲಿ ಹೋಗಿ ತೊಗೊಂಡು 10 ಮುನ್ನೂರಾಗ ಮುದ್ದೆ ಅಂತ ಆಟ ಮಾಡ್ಕೊಂಬಂದು ಅವು ಮತ್ತು ಅಷ್ಟು ಎತ್ತಿ ಒಗಿಬೇಕಲ್ರಿ. ಅವ್ರು ಮನೆ ಬಂದಿಂದಾರ ಎತ್ತಿಡೋರು ಇಲ್ಲ ಸ್ನೇಹಿತರೆ, ನಾನೇ ಎತ್ತಿಡಬೇಕು. ಇವಾಗೆಲ್ಲ ಕಾಟ ಅವೆಲ್ಲ ಬಣ್ಣ ಹಚ್ಚಾರ, ಆಟಕ್ಕೆ ತೋರಿಸ್ತೀನಿ. ಆಮೇಲೆ ನಿಮ್ಗೆ ತೋರಿಸ್ತೀನಿ. ನಾವೇ ಎತ್ತಿಡಬೇಕು, ನಾವೇ ಮಾಡ್ಕೋಬೇಕು ಸ್ನೇಹಿತರೆ. ಏನು ಮಾಡಿದ್ವಿ. ಮತ್ತು ಸ್ನೇಹಿತರು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಬಟ್ಟೆ ಎಲ್ಲಿ ತರ್ತೀರಿ, ಯಾವ ಇದು ಎಷ್ಟು ಬೀಳ್ತಾವೆ ಅಂತ ಕೇಳಿರಿ. ಸಿಸ್ಟರ್ ಬಟ್ಟೆ ಎಲ್ಲಿ ತರ್ತೀವಿ ಅಂದರೆ, ನಾನು ಒಂದೇ ಕಡೆ ತರಲ್ಲ ಬಟ್ಟೆ. ದೇವ್ರಿಪ್ರಿಗೆ ಹೋಗ್ತೀನಿ, ಬಿಜಾಪುರ ಹೋಗ್ತೀನಿ, ಮತ್ತು ಒಮ್ಮೆ ಇದಕ್ಕೆ ಹೋಗೀನಿ ಸ್ನೇಹಿತರೆ. ಅದು ಯಾವ ಊರ, ಕೊಣ್ಣೂರು ಹೋಗೀನಿ, ಮತ್ತು ಇದು ಸೊಲ್ಲಾಪುರ ಹೋಗ್ತೀನಿ, ಮತ್ತು ಬಾಹುಬಲಿ ಅಂಗಡಿಗೆ ಹೋಗ್ತೀನಿ. ಇಷ್ಟೆಲ್ಲ ಊರಿಗೆ ಹೋಗ್ತೀನಿ, ಒಂದೇ ಕಡೆ ಬಟ್ಟೆ ತರಲ್ಲ ನಾನು. ಅದು ರೇಟ್ ಎಲ್ಲಕ್ಕಿಂತ ಸೊಲ್ಲಾಪುರ ಸ್ವಲ್ಪ ಬೆಸ್ಟ್ ಅನ್ಸೈತೆ ನನಗೆ. ಸೊಲ್ಲಾಪುರನೂ ಬೆಸ್ಟ್. ಎಲ್ಲ ಕಡೆನೂ ಒಂದು 10-20 ರೂಪಾಯಿ ನೋಡಿ, 10-20 ಅಷ್ಟೇ ಜಾಸ್ತಿ ಇರ್ತಾವೆ. ಕ್ವಾಲಿಟಿ ಮ್ಯಾಗ ಇರ್ತಲ್ಲ ಯಾವುದೇ ಇಲ್ಲಿ. ಒಂದೇ ಕ್ವಾಲಿಟಿ ಒಳಗೆ 3 ಥರ ಇರ್ತಾವೆ ಸ್ನೇಹಿತರೆ. 3 ಥರ ಇದ್ದು ಒಂದು ಸುಮಾರು ಥರ ಸೇಮ್ ಇರ್ತಾವೆ 3 ಥರ. ಒಂಥರ ಒಂದು ಸುಮಾರು ಇರ್ತವೆ, ಒಂದು ಅಷ್ಟರ ಮೀಡಿಯಮ್ ಇರ್ತವೆ, ಒಂದು ಅಷ್ಟರ ಚಲೋ ಇರ್ತವೆ. ಚಲೋ ಕ್ವಾಲಿಟಿ ತೊಗೊಂಡ್ರೆ ಒಂದು 20 ರೂಪಾಯಿ ಜಾಸ್ತಿ ಆಗುತ್ತೆ. 2ನೇ ಕ್ವಾಲಿಟಿ ತೊಗೊಂಡ್ರೆ 10 ರೂಪಾಯಿ ಕಮ್ಮಿ ಆಗುತ್ತೆ. ಮತ್ತು 3ನೇ ಕ್ವಾಲಿಟಿ ತೊಗೊಂಡು ತೀರಾ 20 ರೂಪಾಯಿ ಕಮ್ಮಿ ಆಗಿಬಿಡುತ್ತೆ. ಈ ಥರ ಬರ್ತೈತೆ ನೋಡಿ. ಇದ್ರ ಮ್ಯಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲನೂ ಇವಕ್ಕಿಷ್ಟು ಬಿದ್ದಾವೆ ಅಂತ ಹೇಳೋಕ್ಕಾಗಲ್ಲ. ನಾ ಹೇಳಿದ್ರು ಮತ್ತು ಎಷ್ಟು ಮಂದಿ ವ್ಯಾಪಾರ ಮಾಡ್ತಿರ್ತಾರೆ, ಮತ್ತು ನಮ್ಮ ವ್ಯೂವರ್ಸ್ಗಳು ನೋಡ್ತಿರ್ತಾರೆ. ಅವೆಲ್ಲ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಏನಿಲ್ಲಂದ್ರೂ ಒಂದು 50 ರೂಪಾಯಿ ಲಾಭ ಇಟ್ಕೊಂಡು ನಾವು ಮಾರೋದು ನೋಡಿ. 50 ರೂಪಾಯಿ ಸಿಗುತ್ತೆ. ಸೀರೆಗಳು ಮಾರಲಿ, ನೈಟಿ ಮಾರಲಿ, 50 ರೂಪಾಯಿ ಸಿಗುತ್ತೆ. ಇದೊಂದು ಮಾತ್ರ ಹೇಳ್ತೀನಿ ನೋಡಿ, ಬಟ್ಟೆ ವ್ಯಾಪಾರ ಮಾಡೋರು 50 ರೂಪಾಯಿ ಸಿಗಲೇಬೇಕು. 50 ರೂಪಾಯಿ ಉಳಿಸ್ಕೊಂಡು ವ್ಯಾಪಾರ ಮಾಡಲೇಬೇಕು. ಲಂಗದಾಗ ಬ್ಲೌಸ್ನಾಗ ಉಳಿಯಲ್ಲ, 20-30 ಉಳಿತೆ ಸ್ನೇಹಿತರೆ. ಇಷ್ಟೇ ನೋಡಿ, ಮತ್ತೇನು ಹೇಳೋಕ್ಕಾಗಲ್ಲ ಸಿಸ್ಟರ್. ನಿಮಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮತ್ತು ಹಂಗೇನಾದ್ರು ಇದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕಿ. ಬನ್ನಿ ಸ್ನೇಹಿತರೆ, ನಮ್ಮ ಮನೆಗೆ ಎಲ್ಲೇ ಬಣ್ಣ ಹಚ್ಚಿದಾರೆ ತೋರಿಸ್ತೀನಿ. ನೀವು ಸಾಮಾನು ಹೆಂಗದ ಅಂತ ತೋರಿಸ್ತೀನಿ ಬನ್ನಿ. ಆದಷ್ಟು ಮಾಡ್ಯಾಳ, ನಾನು ನಾಳೆ ಉಟ್ಟು ನೀಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ. ಶ್ರಾವಣಿ ಕದ ಹಾಕೋಕ್ಕೆ ರಗ್ ಹೆಂಗೆ ಹಾಕ್ಕೊಂಡೇವಿ, ರಗ್ಗೆ ಯಾಕೆ ಹಾಕೊಂಡಿ ಅಕ್ಕಿಗೆ ಒಲ್ಲೆ ಅಂತ ನೋಡಿ ಸಜ್ಜದಾಗ ಹೋಗ್ಬೇಕ್ರಿ ಮಲ್ಕೊಳಕ್ಕೆ. ಇದು ಪ್ಯಾನಿಂಗ್ ಗಾಳಿಗೆ ಹೀಟಾಗಿ ಶ್ರಾವಣ ಇಲ್ಲೇ ಹಸಿ ಹಾಸ್ಕೊಂಡು ಮಕ್ಕೊಯ್ದ ಹೀಟಾಗುತ್ತಂತ. ಇದು ಚೀಲ್ ಕಂಡಪಟ್ಟು ಸಿಕ್ಕಾಪಟ್ಟೆ ದೊಡ್ಡದ ಸ್ನೇಹಿತರೆ. ಅಡಲೂ ಐತೆ, ಹುಟ್ಟು ಬಟ್ಟೆ ಎಕ್ಕಾಗಲ್ಲ ಹೇಳಿ ಒಳ್ಳೆ ನೋಡಿ. ಮತ್ತು ಇದೊಂದು ಗಂಟು ಕೈಯಾಗ ಎಲ್ಲ ಕಾಟಪಟ ಹಂಗೆ ಅದ ಸ್ನೇಹಿತರೆ. ಎಲ್ಲ ಬಣ್ಣ ಡಬ್ಬಿ ಎಲ್ಲ ಈ ಥರ ಮಾಡಿ ನೋಡಿ. ಅಟ್ಟಕ್ಕೆ ಪೇಂಟು ಚೆಂದ ಆಗೈತೆ ರೀ. ತೋರಿಸ್ಬೇಕಂದ್ರೆ ಈ ಕಡೆ ಐತೆ ನೋಡಿ, ಈ ಥರ ಆಗೈತೆ. ಚೆಂದ ಆಗೈತೆ ಮಾಡಿ, ಚೆಂದ ಆಯ್ತಲ್ಲ ಮನೆ ಚೆಂದ ಆಗ್ತೈತೆ. ಇದೇ ಕಲರನ್ನು ಹೊಲಿಗೆ ಹಚ್ಚಾರ ಸ್ನೇಹಿತರೆ. ಆಗ ಶ್ರಾವಣಿ ವಿಡಿಯೋ ಮಾಡಿ ನೋಡಿರ್ಬೇಕು. ನಾಳೆಗೆ ಬಟ್ಟೆ ಜೋಡಿಸ್ಬೇಕು. ಅರ್ಜೆಂಟ್ ಜಂಪರ್ ಅದಾವು ನೋಡಿ. ಎಲ್ಲ ಮನೆ ತುಂಬ ಅದಕ್ಕೆ ಅರಿವಿ ಹಾಕಬೇಕು, ಇವಕ್ಕೆ ಅರಿವಿ ಹಾಕ್ಬೇಕು, ಎಲ್ಲ ಮಾಡಬೇಕು. ನಡಿ ನೋಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾಳೆ ಎಲ್ಲ ಮನೆ ನೀಟಾಗಿ ಸಾಮಾನು ಜೋಡಿಸಿ ವಿಡಿಯೋ ಮಾಡಿ ತೋರಿಸ್ತೀನಿ ರೀ. ಹಂಗೆ ಪೇಂಟಿಂಗ್ ಹೇಳಾಕತ್ರಿ. ನಾನು ಆ ಕಡೆ ಹೋಗೀನಿ, ಎಲ್ಲ ಓಡ್ರ ಮನೆ ಎಲ್ಲ ಕಿತ್ತಾಡ್ಯಾವು. ಅವನ ಅದಕ್ಕೆ ಮಾಡ್ಯಾಳ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾನು ವಿಡಿಯೋ ಸಿಗ್ತೀನಿ.